ವೆಲ್ಕಮ್ ಟು HD24x7 ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ನಾವು ಸಾರ್ವಜನಿಕ ಆಸ್ಪತ್ರೆ ದಾಂಡೇಲಿಗೆ ಭೇಟಿ ಕೊಟ್ಟಿವಿ. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಭಾಳಷ್ಟು ಬೇಜಾರು ಅನಿಸಿರ್ತಕ್ಕಂಥ ಸಂಗತಿ ಅಂದರೆ ಇಲ್ಲಿ ಸರಿಯಾದ ಕ್ಲೀನಿಂಗ್ ವ್ಯವಸ್ಥೆ ಇಲ್ಲ. ಇಲ್ಲಿ ಶವಾಗಾರದ ಹತ್ರ ನಾವು ಇಲ್ಲಿ ಬಂದು ನೋಡಿದರೆ ಇಲ್ಲಿ ಸಂಪೂರ್ಣವಾಗಿ ಕಚಡ ತುಂಬಿರ್ತಕ್ಕಂಥದ್ದು ವ್ಯವಸ್ಥೆ ಇದೆ. ಆ ನಂತರ ಬೇರೆ ಸ್ಥಳದಲ್ಲಿಗೂ ನೋಡಿದ್ದೀವಿ ನಾವು, ಅಷ್ಟೊಂದು ಕ್ಲೀನ್ ಆಗಿರ್ತಕ್ಕಂಥದ್ದಿಲ್ಲ. ಮತ್ತು ಈ ರೀತಿಯಾಗಿ ಇದು ನಗರಸಭೆಯ ಒಂದು ಜವಾಬ್ದಾರಿ ಹಾಗೂ ಆರೋಗ್ಯ ಇಲಾಖೆಯವರು ಕೂಡ ಅವ್ರದ್ದು ಜವಾಬ್ದಾರಿ. ನಾವು ಇವತ್ತಿನ ದಿವಸ ಸ್ವಚ್ಛ ಭಾರತ ಅಂತ ಹೇಳ್ಬಿಟ್ಟು ನಾವೆಲ್ಲ ಕಡೆ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಆದರೆ ಆರೋಗ್ಯ ಇಲಾಖೆಯಲ್ಲಿಯೇ ಇದು ಸ್ವಚ್ಛ ಇಲ್ಲದೆ ಇರೋದು ಭಾಳಷ್ಟು ಬೇಜಾರವಾಗಿರ್ತಕ್ಕಂಥ ಸಂಗತಿ. ಯಾಕಂದರೆ पूरा हैंड क्लोज तक ले, पूरा हैंड क्लोज स्वच्छ भारत करने को वहाँ जाते हैं. ನಮ್ಮ ದಾಂಡೇಲಿಯ ಒಂದು ಆಸ್ಪತ್ರೆ ಇದೆ ಅಲ್ಲ, ಇದು 50 ಕಿಲೋಮೀಟರ್ ಸುತ್ತಮುತ್ತಲೂ 50 ಕಿಲೋಮೀಟರ್ ಒಂದು ಇದೇ ಸುಸಜ್ಜಿತವಾಗಿರ್ತಕ್ಕಂಥ ಆಸ್ಪತ್ರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯಿಂದ ರೆಫರ್ ಮಾಡ್ತಾರೆ. ಜೋಡಾದಿಂದಾಗಲಿ ರಾಮನಗರದಿಂದಾಗಲಿ ಎಲ್ಲೇ ಏನಾದ್ರೂ ಕೂಡ ಇಲ್ಲಿ ಸ್ವಲ್ಪ ವ್ಯವಸ್ಥೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಸಾಕಷ್ಟು ಜನ ಬರ್ತಾರೆ. ಆದರೆ ಇಲ್ಲಿ ನೋಡಿದರೆ ವ್ಯವಸ್ಥೆಗಳು ಒಂದು ಸಾಕಷ್ಟು ಕಚಡ ಇದೆ ಮತ್ತು ಇಲ್ಲಿ ಉಳಾಪಡಿ ಇರುವಂಥ ಸಾಧ್ಯತೆಗಳಿದೆ. ಈ ರೀತಿಯಾಗಿರ್ತಕ್ಕಂಥದ್ದಕ್ಕೆ ಒಂದು ಆರೋಗ್ಯ ಇಲಾಖೆಯ ಒಂದು ಮೇಲ್ವಿಚಾರಕರ ನಿರ್ಲಕ್ಷ್ಯತೆಯೂ ನಮಗೆ ಕಂಡು ಬರ್ತದೆ. ಮತ್ತು ನಗರಸಭೆಯ ಒಂದು ಸಿಬ್ಬಂದಿಗಳದ್ದು ಕೂಡ ಈ ಏರಿಯಾದಲ್ಲಿರ್ತಕ್ಕಂಥ ಸ್ವಚ್ಛ ಮಾಡ್ತಕ್ಕಂಥ ಸಿಬ್ಬಂದಿಗಳದ್ದು ಕೂಡ ನಮಗೆ ಇಲ್ಲಿ ಕಂಡು ಬರ್ತದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಇದನ್ನು ಕ್ಲೀನ್ ಮಾಡಬೇಕು, ಸ್ವಚ್ಛತೆಯನ್ನು ಇಟ್ಕೊಳ್ಬೇಕು ಮತ್ತು ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಇಲ್ಲಿ ಬಂದಿರತಕ್ಕಂಥವರಿಗೆ ಕುಂದಿರ್ಲಿಕ್ಕೆ ನಿಲ್ಲಲಿಕ್ಕೆ ಸ್ವಲ್ಪ ಜಾಗ ಕೂಡ ಕುರ್ಚಿಗಳನ್ನು ಕೂಡ ಕಲ್ಲಿನ ಕುರ್ಚಿಗಳನ್ನು ಹಾಕಬೇಕು. ವ್ಯವಸ್ಥೆ ಸುಸಜ್ಜಿತವಾಗಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ತಾ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರವೀಣ್ ಕೊಠಾರಿ ಒಂದೆರಡು ಮಾತನಾಡಬೇಕಂತ ವಿನಂತಿ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಿನ್ನೆ ಸಾಯಂಕಾಲ ಒಂದೆರಡು ದಿನ ಹಿಂದೆ ನಮ್ಮ ದಾಂಡೇಲಿಯಲ್ಲಿ ಒಂದು ಘಟನೆ ನಡೆದಿತ್ತು. ನೀರಲ್ಲಿ ಒಂದು ಮಹಿಳೆ ತಿರ್ಕೊಂಡಾಗ ಅವರು ಒಂದು ವಿಚಾರ ಮಾಡಲಿಕ್ಕೆ ನಾವು ಬಂದಿದ್ವಿ ಇಲ್ಲಿ. ಆದರೆ ಇಲ್ಲಿ ಬಂದರೆ ಯಾವುದೇ ವ್ಯವಸ್ಥೆ ಸರಿ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಏನು 2-3 ವರ್ಷಗಳಿಂದ ಶವಗ್ರಹದಲ್ಲಿ ಇಟ್ಟಿರುವಂಥ ಅವು ಹ್ಯಾಂಡ್ ಗ್ಲೌಸ್ ಎಲ್ಲ ಇಲ್ಲೇ ಬಿದ್ದಿದ್ದಾವೆ. ಮತ್ತು ಇಲ್ಲಿ ಇದರ ಪಕ್ಕದಲ್ಲೇ ಮಕ್ಕಳ ಆಸ್ಪತ್ರೆ ಇದೆ. ಸೊ ಇಲ್ಲಿ ನಗರಸಭೆಯವರು 7-8 ದಿನ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಸರ್ಕಾರದಿಂದ. ಸೊ ಆ ಕಾರ್ಯಕ್ರಮ ಇಲ್ಲಿ ನಡೀಬೇಕು. ಇಲ್ಲಿ ಶಾಲೆಯಲ್ಲಿ, ಇಲ್ಲಿ ಆಸ್ಪತ್ರೆಗಳ ಇಂಥಲ್ಲಿ ನಡೆದು ಬಿಟ್ಟು ಯಾವುದಾದ್ರು ರೋಡಲ್ಲಿ ಅಲ್ಲೂ ಸ್ವಚ್ಛತಾ ಕಾರ್ಯಕ್ರಮ ಮಾಡೋದು ಅದರಿಂದ ಏನು ಉಪಯೋಗ ಇಲ್ಲ. ಮೊದಲಿಗೆ ನಾನು ಅಲ್ಲಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಅಂತಂದರೆ, ನಾಳೆ ಇವತ್ತು ಸಾಯಂಕಾಲವರೆಗೂ ಇಲ್ಲೇನು ಕ್ಲೀನ್ ಆಗಿಲ್ಲ ಅಂದರೆ ನಾಳೆ ಬೆಳಗ್ಗೆ ನಾವೆಲ್ಲರೂ ಇಲ್ಲಿ ಪ್ರತಿಭಟನೆ ಮಾಡಿ ನಾವು ಪ್ರತಿಭಟನೆ ಮುಖಾಂತರ ಕ್ಲೀನ್ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ನಾವು ಈ ವಿಡಿಯೋ ಮೂಲಕ ಎಚ್ಚರಿಕೆ ನೀಡುತ್ತೇವೆ.